ಸುಮ್ಮನೆ ಇರಲಾರ್ದೆ ನನ್ನ ಜೊತೆ ಕರ್ಕೊಂಡು ಹೋಗಿ ನಾನೇ ಕೈಯಾರೆ ಅವ್ರನ್ನ ಕೊಂದ್ಬಿಟ್ಟೆ ಅಮ್ಮ. ಅವ್ರನ್ನ ಹುಷಾರಾಗಿ ಕರ್ಕೊಂಡು ಬರ್ತೀನಿ ಅಂತ ನಿನಗೆ ಮಾತು ಕೊಟ್ಟು ಅದನ್ನು ಉಳಿಸ್ಕೊಳ್ಳಿಲ್ಲ ತಾಯಿ. ನನ್ನನ್ನು ಕ್ಷಮಿಸ್ಬಿಡಮ್ಮ. ತಾತ, ದಯವಿಟ್ಟು ಅಳ್ಬೇಡಿ ತಾತ. ನೀವು ನಮಗೆ ಧೈರ್ಯ ಹೇಳಬೇಕು ಅಂತದ್ರಲ್ಲಿ ನೀವೇ ಹೀಗತ್ರೆ ನಮಗೆ ದಿಕ್ಕೆ ತೋಚಲ್ಲ ತಾತ. ತಪ್ಪಾಡ್ಬಿಟ್ಟೆ. ಅವ್ರು ಬರ್ದೇ ಇದ್ದಿದ್ರೆ ನನ್ನ ಜೀವ ಹೋಗ್ತಿತ್ತೋ ಏನೋ. ಆದ್ರೆ ಆ ಪುಣ್ಯಾತ್ಮ ತನ್ನ ಪ್ರಾಣ ಕೊಟ್ಟು ನನ್ನ ಜೀವ ಉಳಿಸ್ಬಿಟ್ಟ ಅಮ್ಮ. ಅವ್ರ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ ಸೋಗಲಾಡಿ. ನಾನೇ ಕಾರಣ ಆಗ್ಬಿಟ್ಟಲ್ಲಮ್ಮ. ತಾತ, ನಾವೆಲ್ಲರೂ ಮದುವೆ ಮನೆಗೆ ಅಂತ ಹೊರಡುವಾಗ ಇಲ್ಲ ಇಲ್ಲ ಇಲ್ಲ, ನಾನಿದು ನಂಬಲ್ಲ. ನಮಗ್ ಡಿಕ್ಕಿ ಹೊಡೆದಿದ್ದು ನನ್ನ ಮೊಮ್ಮಗ ಆಗಿರೋಕ್ ಸಾಧ್ಯನೇ ಇಲ್ಲ. ನಮ್ಮ ಮಾವನ ಸಾವಿಗೆ ಅವನು ಕಾರಣ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಡಿ ನಡಿ, ಮೊದಲು ಇಲ್ಲಿಂದ ಹೊರಡೋಣ. ತಾತ, ನೀನು ಈ ಪರಿಸ್ಥಿತಿಲಿ ಅಲ್ಲಿಗೆ ಹೋಗೋದು ಬೇಡ. ನೀನು ಸ್ವಲ್ಪ ಚೇತರಿಸ್ಕೊ. ಸಿರಿ ಈಗ ಅಲ್ಲಿಗೆ ಹೋಗಿದ್ದಾಳೆ. ಎಲ್ಲರೂ ಅಣ್ಣನ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ತಾತ. ಹೇಗಾದರೂ ಮಾಡಿ ಅಣ್ಣನ ಬಿಡಿಸ್ಕೊಂಡು ಬರ್ತಾರೆ. ನೀ ರೆಸ್ಟ್ ಮಾಡು. ಅಯ್ಯೋ ದೇವ್ರೆ, ಯಾಕೆ ಹೀಗೆಲ್ಲ ಆಗೋಯ್ತು? ಏನೇನೆಲ್ಲ ಆಗೋಯ್ತು? ಇದಕ್ಕೆಲ್ಲ ನಾನೇ ಕಾರಣಮ್ಮ. ಈ ಪಾಪಿನೇ ಕಾರಣ. ನನ್ನ ಮಗನ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಒಳ್ಳೆ ಹೃದಯ ಇರೋ ನನ್ನ ಮಗನಿಗೆ ಎಲ್ಲ ಒಳ್ಳೇದೇ ಆಗಬೇಕು. ಒಳ್ಳೆತನ ಅಂತ ಏನಿಲ್ಲ ಅಮ್ಮ. ಒಂದು ವೇಳೆ ಹಾಗೇನಾದರೂ ಇದ್ರೂ ಅದೆಲ್ಲ ನಿಮ್ಮಿಂದನೇ ಕಲ್ತಿರೋದು. ಅದಿಲ್ಲಿ ತಾತ ಹೇಗಿದ್ದಾರೆ? ಮಾವ ಹುಷಾರಾಗಿದ್ದಾರೆ. ನೀನೇನು ಯೋಚನೆ ಮಾಡಬೇಡ. ಗುರುಗಳಿಗೂ ಹೀಗೆ ಸಣ್ಣ ಪುಟ್ಟ ಗಾಯಗಳಾಗಿ ಉಳ್ಕೊಂಡ್ಬಿಡ್ಬೇಕಿತ್ತು. ಪಾಪ ಅವರು ಮಗುವಿನ ಹಾಗಿದ್ರು. ಅವ್ರು ಏನು ಅನ್ಯಾಯ ಮಾಡಿದ್ರು ಅಂತ ಅವ್ರಿಗೆ ಈ ರೀತಿ ಶಿಕ್ಷೆ ಆಯ್ತಮ್ಮ. ವಿಧಿ ಕಣ್ಣಿಗೆ ಸರಿ ತಪ್ಪು ಕಾಣಲ್ಲ ಪಾಪು. ಅವ್ರ ಹಣೆಯಲ್ಲಿ ಏನೇನು ಬರ್ದಿರುತ್ತೋ ಅದೆಲ್ಲ ಅನುಭವಿಸ್ಲೇಬೇಕು. ಸಿರಿ ಇಲ್ಲಿಗೆ ಬಂದು ಏನು ಹೇಳೋದ್ಲು ಗೊತ್ತಾ? ಅವ್ರ ತಂದೆ ಸಾವಿಗೆ ಕಾರಣ ಆದವ್ರಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಕೋಪದಲ್ಲಿ ಹೇಳೋದ್ಲು. ಆಕ್ಸಿಡೆಂಟ್ ಮಾಡಿರೋದು ನಾನೇ ಅಂತ ಎಷ್ಟು ಹೇಳಿದ್ರು ಅವಳು ನನ್ನ ಮಾತನ್ನ ನಂಬ್ತಾನೆ ಇಲ್ಲ. ಅಮ್ಮ, ನನಗೆ ಶಿಕ್ಷೆ ಆದರೂ ಪರವಾಗಿಲ್ಲ, ಅದನ್ನು ನಾನು ಅನುಭವಿಸ್ತೀನಿ, ಆಚೆ ಬರ್ತೀನಿ.
ಆದರೆ ನಿಧಿ ಈ ಕೇಸ್ನಲ್ಲಿ ಯಾವುದೇ ಕಾರಣಕ್ಕೂ ಸಿಗಾಕೋಬಾರ್ದು. ಸಿರಿಗೆ ನೀನು ಸಮಾಧಾನ ಹೇಳಬೇಕು. ಯೋಚನೆ ಮಾಡಬೇಡ ಪಾಪು. ಇಲ್ಲಿ ನೀನು ನಿಧಿ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ, ಅಲ್ಲಿ ನಿಧಿ ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಸಿರಿ ನಿನ್ನನ್ನು ಆಚೆ ತರಬೇಕು ಅಂತ ಒದ್ದಾಡ್ತಾ ಇದ್ದಾಳೆ. ಹೆಂಡತಿ ಮನ್ಸಿಗೆ ನೋವಾದರೂ ಚಿಂತೆ ಇಲ್ಲದೆ ತಂಗಿನ ಉಳಿಸ್ಕೋಬೇಕು ಅಂತ ನೀನು ಪ್ರಯತ್ನ ಪಡ್ತಾ ಇದೀಯಾ. ಇದು ಎಲ್ಲಿಗೆ ಹೋಗುತ್ತೋ ನೋಡೋಣ. ಆದ್ರೆ ಒಂದಂತೂ ನಿಜ, ನೀನು ಮಾಡ್ತಾ ಇರೋ ಈ ತ್ಯಾಗ ನಿನ್ನನ್ನು ಕಾಪಾಡತ್ತೆ. ಆಯ್ತಮ್ಮ, ನಾನು ಅದೇ ನಂಬಿಕೆಯಲ್ಲಿರ್ತೀನಿ. ನೀನು ಹೊರಡು. ಅಮ್ಮ, ಯಾಕೋ ನಿನ್ನ ಮಡ್ಲಲ್ಲಿ ಮಲಗಬೇಕು ಅಂತ ತುಂಬ ಅನಿಸ್ತಾ ಇದೆ.